ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಭವ್ಯ ಕೃಷ್ಣ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಟಾಪ್ 30 ಹಿಸ್ಟ್ರಿ ಇಂಪಾರ್ಟೆಂಟ್ ಕ್ವಶನ್ ಇನ್ 2025 ಕಾಂಪಿಟೇಟಿವ್ ಎಕ್ಸಾಮ್ ಯೂಸ್ಫುಲ್ ಆಗುವಂಥ ವಿಡಿಯೋನ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ. ಮೊದಲನೇ ಕ್ವಶನ್ ಬಂದ್ಬಿಟ್ಟು ಮಹಾಭಾರತ ಮತ್ತು ರಾಮಾಯಣ ಕಾವ್ಯಗಳ ರಚನೆ ಯಾವ ಯುಗದಲ್ಲಿ ನಡೆದಿದೆ ಅಂದ್ಬಿಟ್ಟು ತ್ರೇತಾಯುಗ ಮತ್ತು ದ್ವಾಪರ ಯುಗದಲ್ಲಿ ನಡೆಯುತ್ತೆ. ಎರಡನೇ ಕ್ವಶನ್ ಬೌದ್ಧ ಧರ್ಮದ ಸ್ಥಾಪಕ ಯಾರು ಅಂದ್ಬಿಟ್ಟು ಗೌತಮ ಬುದ್ಧ, ಇದಕ್ಕೆ ಉತ್ತರ ಆಗಿರುತ್ತೆ. ಮೂರನೆಯ ಕ್ವಶನ್ ಬಂದ್ಬಿಟ್ಟು ಮಹಾವೀರನ ಮೂಲ ಹೆಸರು ಏನು ಅಂದ್ಬಿಟ್ಟು ವರ್ಧಮಾನ ಮಹಾವೀರ ಅನ್ನೋದು ಅವನ ಹೆಸರಾಗಿರುತ್ತೆ. ಅಶೋಕನ ಶಿಲಾಶಾಸನಗಳು ಯಾವ ಲಿಪಿಯಲ್ಲಿವೆ ಅಂತ ಕೇಳಿದರೆ ಅದು ಬ್ರಾಹ್ಮಿ ಲಿಪಿಯಲ್ಲಿ ಇದೆ. ಐದನೇ ಪ್ರಶ್ನೆ ಇಂದ್ರ ಮತ್ತು ಅಗ್ನಿ ದೇವತೆಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡುವ ವೇದ ಯಾವುದು ಅಂತಂದರೆ ಅದು ಋಗ್ವೇದ. ಆರನೇ ಪ್ರಶ್ನೆ ಹಂಪಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಅಂದರೆ ಹರಿಹರ ಮತ್ತು ಬುಕ್ಕರಾಯ. ಏಳನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನ ಮುಖ್ಯ ಆರ್ಥಿಕ ಸಲಹೆಗಾರ ಯಾರು ಅಂತಂದರೆ ಅದು ಚಾಣಕ್ಯ ಅಥವಾ ಕೌಟಿಲ್ಯ. ಕುಟಿಲ ಲಿಪಿಯನ್ನು ಯಾವ ರಾಜ ವಿಕಸಿಸಿದರು ಅಂತಂದರೆ ಅದು ಗುಪ್ತ ರಾಜರಾಗಿರ್ತಾರೆ. ಒಂಬತ್ತನೆಯ ಪ್ರಶ್ನೆ ಬುದ್ಧನ ಮೊಟ್ಟ ಮೊದಲ ಉಪದೇಶವನ್ನು ಏನೆಂದು ಕರೆಯಲಾಗುತ್ತದೆ? ಧರ್ಮಚಕ್ರ ಪ್ರವರ್ತನ ಸೂತ್ರ ಅಂತ ಕರೀತಾರೆ. ಹತ್ತನೆಯ ಪ್ರಶ್ನೆ ಸಿಂಧೂ ನದಿ ಜೀವನದ ಪ್ರಮುಖ ನಗರಗಳೇನು ಅಂತ ಕೇಳಿದರೆ ಹರಪ್ಪ ಮತ್ತು ಮೊಹೆಂಜೊದಾರೋ. ಹನ್ನೊಂದನೆಯ ಪ್ರಶ್ನೆ ದಿಲ್ಲಿಯ ಮೊಟ್ಟ ಮೊದಲ ಮುಸ್ಲಿಂ ಸಾಮ್ರಾಟ ಯಾರು ಅಂತಂದರೆ ಕುತುಬುದ್ದೀನ್ ಐಬಕ್. 12ನೆಯ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಮುಖ ಆರ್ಥಿಕ ಸುಧಾರಣೆ ಏನು ಅಂತಂದರೆ ಕಂದಾಯ ನಿಯಂತ್ರಣ ಮತ್ತು ಧಾನ್ಯ, ಉಡುಪು ಮತ್ತು ಕಾಳಗ ಅವಶ್ಯಕತೆಗಳ ಶಾಖೆ ಸ್ಥಾಪನೆ ಆಗಿರುತ್ತೆ. 13ನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ರಾಜ ಯಾರು ಅಂತಂದರೆ ಶ್ರೀಕೃಷ್ಣದೇವರಾಯ. ಹಂಪಿಯ ಪ್ರಸಿದ್ಧ ದೇವಸ್ಥಾನ ಯಾವುದು ಅಂತಂದರೆ ಅದು ವಿಠಲ ದೇವಸ್ಥಾನ. 15ನೇ ಪ್ರಶ್ನೆ ಮೊಘಲ್ ರಾಜನು ವೀರನಾರಾಯಣ ಯುದ್ಧದಲ್ಲಿ ಯಾರಿಗೆ ಸೋತನು ಅಂತಂದರೆ ಅದು ವಿಜಯನಗರ ಸಾಮ್ರಾಜ್ಯಕ್ಕೆ ಸೋಲ್ತಾನೆ. 16ನೇ ಪ್ರಶ್ನೆ ಟೂಲರ್ ವಂಶದ ಸ್ಥಾಪಕ ಯಾರು ಅಂತಂದರೆ ಅದು ವಿಜಯಾಲಯ. 17ನೇ ಪ್ರಶ್ನೆ ಶಿವಾಜಿ ಆಸ್ತಿ ವ್ಯವಸ್ಥೆಯ ಪ್ರಮುಖ ಉದ್ದೇಶ ಏನು ಅಂತಂದರೆ ಭೂ ಸುಧಾರಣೆ ಮತ್ತು ರೈತರ ಹಿತಾಸಕ್ತಿ ಆಗಿರುತ್ತೆ. 18ನೇ ಪ್ರಶ್ನೆ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತಂದರೆ ಶಿವಾಜಿ ಆಗಿರ್ತಾನೆ. 19ನೆಯ ಪ್ರಶ್ನೆ ಅಜ್ಮೀರ್ ಕೋಟೆಯನ್ನು ನಿರ್ಮಿಸಿದ ಮೊಘಲ್ ಅರಸ ಯಾರು ಅಂತಂದರೆ ಅಕ್ಬರ್. 20ನೆಯ ಪ್ರಶ್ನೆ ಟಿಪ್ಪು ಸುಲ್ತಾನ್ನ ಪಿತ ಯಾರು ಅಂತಂದರೆ ಅಥವಾ ತಂದೆ ಯಾರು ಅಂತಂದರೆ ಹೈದರ್ ಅಲಿ. 21ನೇ ಪ್ರಶ್ನೆ 1857ರ ಸಿಪಾಯಿಗಳ ಗದರಿಕೆಯಲ್ಲಿ ಪ್ರಮುಖ ನಾಯಕ ಯಾರು ಅಂತಂದರೆ ಬಹದ್ದೂರ್ ಶಾ ಜಫರ್, ನಾನಾ ಸಾಹೇಬ್, ರಾಣಿ ಲಕ್ಷ್ಮೀಬಾಯಿ. 22ನೆಯ ಪ್ರಶ್ನೆ ಕಾಂಗ್ರೆಸ್ ಪಕ್ಷವನ್ನು 1885ರಲ್ಲಿ ಯಾರು ಸ್ಥಾಪಿಸಿದರು ಅಂದರೆ AOU. 23ನೆಯ ಪ್ರಶ್ನೆ ಸ್ವದೇಶಿ ಚಳವಳಿ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಅಂದರೆ 1905ರಲ್ಲಿ ಪ್ರಾರಂಭವಾಗುತ್ತೆ. 24ನೇ ಪ್ರಶ್ನೆ ಗಾಂಧೀಜಿ ಭಾರತದಲ್ಲಿ ಮೊಟ್ಟ ಮೊದಲ ಚಳವಳಿಯನ್ನು ಯಾವ ಊರಿನಲ್ಲಿ ಪ್ರಾರಂಭಿಸಿದರು ಅಂತಂದರೆ ಉತ್ತರ ಚಂಪಾರಣ್ಯ ಅಥವಾ ಬಿಹಾರ. 25ನೇ ಪ್ರಶ್ನೆ ಭಾರತದ ಮೊದಲ ಗೌರವಾನ್ವಿತ ರಾಷ್ಟ್ರಪತಿ ಯಾರು ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. 26ನೇ ಪ್ರಶ್ನೆ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋತು ಟಿಪ್ಪು ಸುಲ್ತಾನ್ ಯಾವ ವರ್ಷದಲ್ಲಿ ಮೃತಪಟ್ಟನು ಅಂದರೆ 1799ರಲ್ಲಿ ಆತ ಮೃತಪಡ್ತಾನೆ. 27ನೇ ಪ್ರಶ್ನೆ ಸುಭಾಷ್ ಚಂದ್ರ ಬೋಸ್ ಯಾವ ಸೇನೆಯನ್ನು ಸ್ಥಾಪಿಸ್ತಾರೆ ಅಂದರೆ INA ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಸ್ಥಾಪಿಸ್ತಾರೆ. 28ನೇ ಪ್ರಶ್ನೆ ಭಾರತ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ತಾರೆ. 30ನೆಯ ಪ್ರಶ್ನೆ ಭಾರತದ ಪ್ರಥಮ ಮಹಿಳಾ ಗವರ್ನರ್ ಯಾರು ಅಂತಂದರೆ ಸರೋಜಿನಿ ನಾಯ್ಡು.